ಅಂಬೇಡ್ಕರ್ ವಿಚಾರವಾಗಿ ಸಂಸತ್ನ ಹೊರಗೆ ಹಾಗೂ ಒಳಗೆ ಪ್ರತಿಭಟನೆಗಳು ನಡೆಯುತ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸಂಸದರ ನಡುವೆ ಸಂಘರ್ಷಗಳು ನಡೆಯುತ್ತಿದೆ. ಸಂಸತ್ನಲ್ಲಿ ತಳ್ಳಾಟ ನೂಕಾಟ ನಡೆದಿದ್ದು ಒಬ್ಬರಿಗೊಬ್ಬರು ಆರೋಪಗಳನ್ನ ಮಾಡ್ತಿದ್ದಾರೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ರು. ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ಬಗ್ಗೆ ಅಮಿತ್ ಶಾ ಹಾಗೂ ಇತರೆ ಬಿಜೆಪಿ ನಾಯಕರು ಮಾಡಿರುವ ಆರೋಪಗಳು, ಹೇಳಿಕೆಗಳು ಎಲ್ಲವೂ ಸುಳ್ಳು. ಅಂಬೇಡ್ಕರ್ ಬರೆದಿದ್ದ ಪತ್ರದ ಬಗ್ಗೆ ಪ್ರಸ್ತಾಪಿಸಿ ಅಲಿಪುರದಲ್ಲಿ ಇದ್ದ ಅಂಬೇಡ್ಕರ್ ತಮ್ಮ ಸ್ನೇಹಿತನಿಗೆ ಪತ್ರವನ್ನ ಬರೆದಿದ್ರು. 1952ರಲ್ಲಿ ಚುನಾವಣೆ ಹೇಗೆ ಆಯ್ತೋ ಅದರ ಬಗ್ಗೆ ಪತ್ರದಲ್ಲಿ ಬರೆದಿದ್ರು ಅಂತ ಹೇಳಿದ್ರು. ಇನ್ನು ಸದನದಲ್ಲಿ ಗಡಬಡ ಆಗ್ಬಾರ್ದು, ಸದನದ ಗೌರವವನ್ನ ಹಾಳು ಮಾಡಬಾರ್ದು, ಕಲಾಪಗಳಿಗೆ ನಾವು ಅಡ್ಡಿಪಡಿಸಿಲ್ಲ ಹಾಗೂ ನಾವು ಹೊರಗೆ ಪ್ರತಿಭಟನೆ ನಡೆಸಿದೆವು. ಅದಾನಿಯವರ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದೆವು. ಅಂಬೇಡ್ಕರ್ ಅವರ ಪ್ರತಿಮೆಯ ಸ್ಥಳದಿಂದ ಹೊರಟೆವು. ಶಾಂತ ರೀತಿಯಲ್ಲಿ ನಾವು ಸಾಲಾಗಿ ಹೊರಟಿದ್ದೆವು. ಆದ್ರೆ ಅವರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ನಮ್ಮನ್ನ ಹೋಗೋದಕ್ಕೆ ತಡೆದ್ರು. ಬಾಗಿಲ ಬಳಿಯೇ ನಮ್ಮನ್ನ ತಡೆದ್ರು. ಅಲ್ಲಿಂದ ಸಂಸದರು ಬಲ ಪ್ರಯೋಗ ಮಾಡತೊಡಗಿದ್ರು. ಸಂಸತ್ನ ಒಳಗೆ ಹೋಗದಂತೆ ತಡೆದಿದ್ರಿಂದ ನನ್ನನ್ನು ಕೂಡ ತಳ್ಳಿದ್ರು. ನಾನು ಯಾರನ್ನ ಕೂಡ ತಳ್ಳಲಿಲ್ಲ, ಆದ್ರೆ ನಾವೇ ಸಂಸದರನ್ನ ದೂಡಿದೆವು ಅಂತ ಆರೋಪಿಸಿದ್ದಾರೆ. ನಮ್ಮೊಂದಿಗೆ ಹೆಚ್ಚಿನವರು ಮಹಿಳಾ ಸದಸ್ಯರು ಇದ್ರು. ಪ್ರಿಯಾಂಕಾ ಗಾಂಧಿಯವರು ಹೋರಾಟದ ನೇತೃತ್ವದ ವಹಿಸಿದ್ರು. ಇದನ್ನ ನಾವು ಇಷ್ಟಕ್ಕೆ ಬಿಡೋದಿಲ್ಲ, ಹೋರಾಟ ದೇಶಾದ್ಯಂತ ನಡೆಸ್ತೇವೆ ಅಂತ ಹೇಳಿದ್ರು. ಇನ್ನು ಅಂಬೇಡ್ಕರ್ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತನಾಡಿರೋ ಅಮಿತ್ ಶಾ, ಅಂಬೇಡ್ಕರ್ ಹೆಸರನ್ನ ಅಷ್ಟು ಬಾರಿ ಹೇಳೋ ಬದಲು ದೇವರ ಜಪ ಮಾಡಿದ್ರೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳ್ತಾರೆ. ಈ ಹೇಳಿಕೆ ಕೊಟ್ಟಿದ್ರು. ಅದನ್ನ ವಿರೋಧಿಸಿ ನಾವು ಹೋರಾಟ ಮಾಡಿದ್ದೇವೆ. ಅವರನ್ನ ಸಚಿವ ಸ್ಥಾನದಿಂದ ತೆಗೆಯುವಂತೆ ಪ್ರಧಾನಿ ಅವರಿಗೆ ಒತ್ತಾಯಿಸಿದೆವು. ಆದ್ರೆ ಮೋದಿ ಅವರು ಅದನ್ನ ಮಾಡುವುದಿಲ್ಲ ಅನ್ನೋದು ಗೊತ್ತಿದೆ. ನಾವು ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸ್ತೇವೆ ಅಂದಿದ್ದಾರೆ.